ಹಲೋ ನಮಸ್ತೆ. ನಾನು ಡಾಕ್ಟರ್ ಸದಾನಂದ ರಾವ್, ನ್ಯೂರೋ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್. ತಲೆನೋವು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿವಸ ಆ ತಲೆನೋವಿನ ಅನುಭವ ನಮಗೆ ಆಗಿರುತ್ತೆ. ಈ ತಲೆನೋವುಗಳಲ್ಲಿ ಸುಮಾರು ಬಗೆಯ ತಲೆನೋವುಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಸಾಮಾನ್ಯ ಕೆಲವರು ಹೇಳ್ತಾರೆ ನನಗೆ ಅರ್ಧ ತಲೆಭಾಗ ನೋವು ಬರ್ತಾ ಇದೆ, ಇನ್ನು ಕೆಲವರು ಹೇಳ್ತಾರೆ ತಲೆಯ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ಇನ್ನು ಕೆಲವರು ಹೇಳ್ತಾರೆ ಹಣೆಯ ಮುಂಭಾಗದಲ್ಲಿ ನೋವು ಬರ್ತಾ ಇದೆ, ಕಣ್ಣಿನ ಮೇಲ್ಭಾಗದಲ್ಲಿ ನೋವು ಬರುತ್ತೆ, ಹಾಗೆ ನಮ್ಮ ಕೆನ್ನೆಯ ಮಧ್ಯಭಾಗದಲ್ಲಿ ಕೂಡ ಕೆಲವರಿಗೆ ನೋವು ಬರುತ್ತೆ. ಟೋಟಲ್ ಆಗಿ ನಮ್ಮ ತಲೆಯ ಹಿಂಭಾಗ ಹಾಗೆ ಮುಂಭಾಗ ಎಲ್ಲ ಭಾಗದಲ್ಲೂ ನೋವು ಬರುತ್ತೆ. ಏನು ಸಾರಿ ಇದು, ಈ ಯಾವ ರೀತಿಯ ತಲೆನೋವುಗಳು, ಯಾವ್ಯಾವ ಬಗೆಯ ತಲೆನೋವುಗಳು ಬರುತ್ತೆ, ಈ ತಲೆನೋವುಗಳು ಬಂದರೆ ಏನು ಮಾಡಬೇಕು, ಅದಕ್ಕೆ ನಾವು ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸಾಮಾನ್ಯವಾಗಿ ತಲೆನೋವುಗಳಲ್ಲಿ ಮೈಗ್ರೇನ್ ಹೆಡ್ಡೇಕ್ ಅಂತ ನಾವು ಹೇಳ್ತೀವಿ, ಸೈನಸ್ ಹೆಡ್ಡೇಕ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಹೆಡ್ಡೇಕ್ ಅಂತ ಹೇಳ್ತೀವಿ, ಆಂಗ್ಸೈಟಿ ಹೆಡ್ಡೇಕ್ ಅಂತ ಹೇಳ್ತೀವಿ, ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರ್ತಕ್ಕಂಥ ಹೆಡ್ಡೇಕ್ ಅಂತ ನಾವು ಹೇಳ್ತೀವಿ, ಕ್ಲಸ್ಟರ್ಡ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ನೆಕ್ಕಿನ ಭಾಗದಲ್ಲಿ ಅಂದರೆ ಕತ್ತಿನ ಭಾಗದಲ್ಲಿ ಏನಾದರೂ ಕೂಡ ಮೂಳೆಯಲ್ಲಿ ತೊಂದರೆ ಆದಾಗ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿ ಬರ್ತಕ್ಕಂಥ ಹೆಡ್ಡೇಕು ನಮಗೆ ಸಾಮಾನ್ಯವಾಗಿ ಗೋಚರ ಆಗುತ್ತೆ. ಹೀಗೆ ಹಲವಾರು ಬಗೆಯ ಹೆಡ್ಡೇಕ್ಗಳನ್ನು ನಾವು ನೋಡ್ತೀವಿ. ಆದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಹೆಡ್ಡೇಕ್ ಬಂದಾಗ ಸಾಮಾನ್ಯರು ಎಲ್ಲರೂ ಕೂಡ ಒಂದು ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ, ತಲೆನೋವಿನ ಮಾತ್ರೆಯನ್ನು ಅಥವಾ ಒಂದು ಪೇನ್ ಕಿಲ್ಲರನ್ನು ತೆಗೆದುಕೊಳ್ತಾರೆ. ಈ ತಲೆನೋವು ಪುನಃ ರಿಪೀಟ್ ಆಗ್ತಾ ಇದ್ದರೆ, ಅಂದರೆ ಪುನಃ ನನಗೆ ಬರ್ತಾ ಇದ್ದರೆ ಅದಕ್ಕೆ ಸರಿಯಾದಂತಹ ವೈದ್ಯರ ಹತ್ರ ನೀವು ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ತಲೆನೋವಿನಲ್ಲಿ ಎರಡು ಬಗೆಯ ತಲೆನೋವನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಕೆಲವು ತಲೆನೋವುಗಳು ನಮಗೆ ಏನು ಅಷ್ಟೊಂದು ತೊಂದರೆಯನ್ನು ಮಾಡೋದಿಲ್ಲ. ಅದು ಸಮಯ, ಸಂದರ್ಭ ಅಥವಾ ಒಂದು ಪರಿಸರ, ಎನ್ವೈರ್ನ್ಮೆಂಟು ಅಥವಾ ವೆದರ್ ಚೇಂಜು ಇದೆಲ್ಲ ಆದಾಗ, ಅಥವಾ ಫುಡ್ ಹ್ಯಾಬಿಟ್ಟು ಇದೆಲ್ಲ ಆದಾಗ ನಮಗೆ ಕಾಣಿಸ್ಕೊಳ್ಳುತ್ತೆ. ಆದರೆ ಕೆಲವು ತಲೆನೋವು ನಮಗೆ ತುಂಬ ತೊಂದರೆಯನ್ನು ಕೊಡುವಂಥ ತಲೆನೋವು, ಅದಕ್ಕೆ ನಾವು ಸೆಕೆಂಡ್ರಿ ಹೆಡ್ಡೇಕ್ಸ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಹೆಡ್ಡೇಕ್ಸ್ ಮತ್ತು ಸೆಕೆಂಡ್ರಿ ಹೆಡ್ಡೇಕ್ ಅಂತ ಹೇಳ್ತೀವಿ. ಪ್ರೈಮರಿ ಹೆಡ್ಡೇಕಲ್ಲಿ ನಮಗೆ ಸಾಮಾನ್ಯವಾಗಿ ಮೈಗ್ರೇನ್ ಅಥವಾ TMJ ಪೇಯ್ನ್ ಆಗಿರ್ಬೋದು, ಇವೆಲ್ಲದೂ ಕೂಡ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಬರ್ತಕ್ಕಂಥ ಹೆಡ್ಡೇಕ್ ಆಗಿರ್ಬೋದು, ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೆಕೆಂಡ್ರಿ ಹೆಡ್ಡೇಕ್ ಅಂತ ಹೇಳಿದಾಗ ನಾವು ನೋಡ್ತಾ ಹೋದಾಗ ಇದರ ಸೂಚನೆಗಳೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವ್ಯಕ್ತಿಯಲ್ಲಿ ಕಣ್ಣು ಸಂಪೂರ್ಣವಾಗಿ ಮಂಜು ಬರ್ತಕ್ಕಂಥದ್ದು, ತಲೆ ಸುತ್ತಿ ಬಿದ್ದು ಹೋಗ್ತಕ್ಕಂಥದ್ದು, ಸಡನ್ನಾಗಿ ಒಂದು ಶೂಟಿಂಗ್ ಪೇಯ್ನ್ ನಮ್ಮ ಮೆದುಳಿನಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಅಥವಾ ಅಪಸ್ಮಾರ ಅಂತ ಹೇಳ್ತೀವಿ, ಫಿಟ್ಸ್ ಬರ್ತಕ್ಕಂಥದ್ದು, ಇದೆಲ್ಲವೂ ಸಮಸ್ಯೆಗಳು ನಮಗೆ ಕಾಣಿಸ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ಮೆದುಳಿನಲ್ಲಿ ಯಾವುದಾದ್ರೂ ಟ್ಯೂಮರ್ಸ್ ಅಥವಾ ಗೆಡ್ಡೆಗಳು ಆದಾಗ, ಅಥವಾ ಇನ್ನರ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಮೆದುಳಿನಲ್ಲಿ ಇನ್ನರ್ ಬ್ಲೀಡಿಂಗ್ ಆದಾಗಲೂ ಕೂಡ ಸಾಮಾನ್ಯವಾಗಿ ನಮಗೆ ಈ ಸೆಕೆಂಡರಿ ಹೆಡ್ಡೇಕ್ಸ್ ಹೆಚ್ಚಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಬಹಳ ಮುಖ್ಯವಾಗಿ ನಮಗೆ ಯಾವುದೇ ತಲೆನೋವು ಬಂದಾಗಲೂ ಕೂಡ ಏನು ಮಾಡಬೇಕು, ಅದಕ್ಕೆ ನಾವು ಯಾವ ರೀತಿ ಪರಿಹಾರ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಮತ್ತು ನಮಗೆ ಯಾವ ರೀತಿಯ ತಲೆನೋವು ಬರ್ತಾ ಇದೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ಸೈನಸ್ ಹೆಡ್ಡೇಕಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಆಗಿ ನಮಗೆ ಮುಖದ ಭಾಗದಲ್ಲಿ ಮತ್ತು ಕಣ್ಣಿನ ಮೇಲ್ಭಾಗದಲ್ಲಿ, ಹುಬ್ಬಿನ ಮೇಲ್ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ತಲೆನೋವಿನ ಅನುಭವಗಳು ಒಂದೊಂದು ರೀತಿಯಲ್ಲಿ ಬೇರೆ ರೀತಿಯ ಅನುಭವಗಳು ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಕೆಲವರಿಗೆ ಶಬ್ದ ಜಾಸ್ತಿ ಆದಾಗಲೂ ಕೂಡ ನಮಗೆ ತಲೆನೋವು ಬರುತ್ತೆ, ಇರಿಟೇಷನ್ ಆಗುತ್ತೆ. ಅಥವಾ ಅತಿಯಾದಂತಹ ಯಾವುದಾದ್ರೂ ಫ್ರ್ಯಾಗ್ನೆನ್ಸ್ ಅಂತ ಸ್ಮೆಲ್ಲನ್ನು ನಾವು ನೋಡಿದಾಗಲೂ ಕೂಡ ನಮಗೆ ತಲೆನೋವು ಜಾಸ್ತಿ ಆಗುತ್ತೆ. ಅಥವಾ ತುಂಬ ತೀಕ್ಷ್ಣವಾದಂಥ ಬೆಳಕನ್ನು ನೋಡಿದಾಗ, ಶಬ್ದವನ್ನು ಕೇಳಿದಾಗ ಇದರಿಂದನೂ ಕೂಡ ನಮಗೆ ತಲೆನೋವು ಬರುತ್ತೆ. ಇದು ಅಲ್ಲದೆ ನಾವು ಪೋಸ್ಚರ್ಸ್ ಅಂತ ಹೇಳ್ತೀವಿ, ನಾವು ಕೂತ್ಕೊಳ್ತಕ್ಕಂಥ ಭಂಗಿ ಅಥವಾ ಮಲಗಿಕೊಳ್ತಕ್ಕಂಥದ್ದು, ಇದರಲ್ಲೂ ಕೂಡ ನಮಗೆ ಕೆಲವು ಸತಿ ಏನಾಗುತ್ತೆ, ನಮ್ಮ ಕತ್ತಿನ ಭಾಗದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಸ್ಪ್ಯಾಸಮ್ ಆಗೋದ್ರಿಂದ ನಮಗೆ ತಲೆನೋವು ಬರಲಿಕ್ಕೆ ಶುರುವಾಗುತ್ತೆ. ಇನ್ನೊಂದು ಐ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಐಸೈಟ್ ಏನಾದ್ರು ಇದ್ದಾಗ, ಸರಿಯಾಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳದೆ ಇದ್ದಾಗ, ನಮಗೆ ದೃಷ್ಟಿಯಲ್ಲಿ ಏನಾದರೂ ತೊಂದರೆ ಬಂದಾಗಲೂ ಕೂಡ ನಮಗೆ ತಲೆನೋವು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಮೆನೋಪಾಸ್ ಸಮಯದಲ್ಲಿ ಕೂಡ ಹಾರ್ಮೋನಲ್ಲಿ ವ್ಯತ್ಯಾಸ ಆಗೋದ್ರಿಂದ ಸಾಮಾನ್ಯವಾಗಿ ಈ ತಲೆನೋವು ಅಥವಾ ಮಾಂಸಖಂಡಗಳ ಬಿಗಿತ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಯಾವುದೇ ರೀತಿಯ ತಲೆನೋವುಗಳು ನಿಮಗೆ ಕಾಣಿಸ್ಕೊಂಡಾಗ
ನೀವಾಗೇ ಒಂದು ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಬದಲಾಗಿ ಹತ್ತಿರದಲ್ಲಿರುವ ವೈದ್ಯರನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಅಂತೇಳಿ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಬರ್ತಕ್ಕಂಥ ತಲೆನೋವು ಯಾವ ರೀತಿಯ ತಲೆನೋವು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಸುಮಾರು ಯಾವಾಗಲೋ ಒಂದು ತಿಂಗಳಿನಲ್ಲಿ ಒಂದು ಸತಿ ತಲೆನೋವು ಬರ್ತಾ ಇದೆ ಅಂತಂದರೆ ಪರವಾಗಿಲ್ಲ. ಅದೇ ತಲೆನೋವಿಂದ ನನಗೇನಾಗ್ತಿದೆ, ಕಣ್ಣು ಮಂಜು ಬರ್ತಾ ಇದೆ, ಅಥವಾ ನನಗೆ ಗಿಡಿನೆಸ್ ಥರ ಬರ್ತಾ ಇದೆ, ಅಂದರೆ ತಲೆ ಸುತ್ತು ಬರ್ತಾ ಇದೆ, ಅಥವಾ ನನಗೆ ಬ್ಲ್ಯಾಂಕ್ ಆಗ್ತಾ ಇದೆ, ಅಥವಾ ನಮಗೆ ಫಿಟ್ಸ್ ಬಂದಂಗೆ ಆಗ್ತಿದೆ, ಅನ್ಕಾನ್ಷಿಯಸ್ ಆಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಹತ್ತಿರದಲ್ಲಿರುವ ನ್ಯೂರೋಸರ್ಜನನ್ನು ಭೇಟಿ ಮಾಡಿ ನಿಮ್ಮ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಅದಲ್ಲದೆ ಪ್ರೈಮರಿ ಹೆಡ್ಡೇಕ್ ಏನಾದರೂ ಬಂದಾಗ ಅದಕ್ಕೆ ಯಾವುದೇ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳದೇನೆ ಸುಲಭವಾಗಿ ನಾನ್ ಇನ್ವೆನ್ಸಿವ್ ಮೆಥಡ್ನಲ್ಲಿ ಚಿಕಿತ್ಸೆ ಅಂತಕ್ಕಂಥದ್ದು ಮಾಡ್ಬೋದು. ಅದಕ್ಕೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ತಲೆನೋವು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಮೆದುಳಿನ ಹೊರಭಾಗದಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಆರ್ಟ್ರೀಸ್ನಲ್ಲಿ ಮತ್ತು ನರ್ವ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ಪ್ಯಾಸಮ್ ಅಂತ ಹೇಳ್ತೀವಿ, ಅಂದರೆ ಕಿರಿದಾಗಿ ಬಿಡುತ್ತೆ. ಆಗ ನಮ್ಗೆ ಏನಾಗ್ತದೆ ಅಂತ ರಕ್ತ ಸಂಚಾರದಲ್ಲಿ ತೊಂದರೆ ಆಗ್ತದೆ. ಅಥವಾ ಟೆನ್ಷನ್ ಹೆಡ್ಡೇಕ್ ಆದಾಗಲೂ ಕೂಡ, ಅಥವಾ ಸ್ಟ್ರೆಸ್ ಹೆಡ್ಡೇಕ್ ಆದಾಗಲೂ ಕೂಡ ಈ ಥರದ್ದೆಲ್ಲ ನಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಬಹಳ ಸುಲಭವಾಗಿ ಮೈಗ್ರೇನ್ ಆಗಿರಬಹುದು, ಅಥವಾ ಟೆನ್ಷನ್ ಹೆಡ್ಡೇಕ್ ಆಗಿರಬಹುದು, ಅಥವಾ ಸರ್ವೈಕೋಜೆನೆಟಿಕ್ ಹೆಡ್ಡೇಕ್ ಆಗಿರ್ಬೋದು. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಶೂಟಿಂಗ್ ಪೇಯ್ನ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. TMJ ಅಂತ ಹೇಳ್ತೀವಿ, ಟೆಂಪೋ ಮ್ಯಾಂಡಿಬುಲರ್ ಜಾಯಿಂಟ್ ಪೇಯ್ನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜಾಯಿಂಟ್ ಅಂತ ಹೇಳಿದ್ರೆ ನಮಗೆ ಡೆಂಟಲ್ ಇಶ್ಯೂಸ್ ಏನಾದರೂ ಇದ್ದರೆ, ಹಲ್ಲಿನಲ್ಲಿ ಏನಾದರೂ ತೊಂದರೆಗಳಿದ್ದು, ಆ ಹಲ್ಲಿನ ತೊಂದರೆಯಿಂದ ಏನಾಗುತ್ತೆ ಅಂದರೆ ಜಾಗಳಲ್ಲಿ ಸವಕಳಿಯಾಗಿ ನಮಗೆ ನಮ್ಮ ರೀಜನ್ನಲ್ಲಿ ನಮಗೆ ತಲೆನೋವು ಅಂತಕ್ಕಂಥದ್ದು, ಅಥವಾ ಆ ಭಾಗದಲ್ಲಿ ತುಂಬ ಸವಕಳಿ ಆಗೋದ್ರಿಂದ ನಮಗೆ ಮುಖದ ಅರ್ಧ ಭಾಗದಲ್ಲಿ ಕೂಡ ನಮಗೆ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದಲ್ಲದೆ ರೂಟ್ ಕೆನಾಲ್ ಮಾಡುವಾಗ ಕೆಲವು ಬಾರಿ ನರಗಳಿಗೆ ಏನಾದರೂ ಸ್ವಲ್ಪ ಏಟಾದಾಗಲೂ ಕೂಡ ನಮಗೆ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಟ್ರೈಜೆಮಿನಲ್ ನ್ಯೂರಲ್ಜಿಯಾ ಅನ್ನುತ್ತಾ ಒಂದು ಸಮಸ್ಯೆ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಮ ಒಸಡಿನಿಂದ ಮೆದುಳಿಗೆ ಕನೆಕ್ಟ್ ಆಗಿರತಕ್ಕಂತಹ ಕೆಲವು ನರ್ವ್ ಏನಾದರೂ ಡ್ಯಾಮೇಜ್ ಆದಾಗಲೂ ಕೂಡ ನಮಗೆ ತಲೆನೋವು ಅಂತಕ್ಕಂಥದ್ದು ಬರುತ್ತೆ. ಕೆಲವು ತಲೆನೋವುಗಳು ತುಂಬ ತೀವ್ರವಾಗಿರುತ್ತೆ, ತುಂಬ ಪೇಯ್ನ್ ಜಾಸ್ತಿ ಇರುತ್ತೆ. ಇನ್ನು ಕೆಲವು ತಲೆನೋವುಗಳು ಸ್ವಲ್ಪ ಹೊತ್ತಿನಲ್ಲಿ ನಾವು ರಿಲ್ಯಾಕ್ಸ್ ಮಾಡೋದ್ರಿಂದ ಅಥವಾ ಯೋಗ ಮೆಡಿಟೇಷನ್ ಮಾಡೋದ್ರಿಂದನೂ ಕೂಡ ಸರಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಬದಲಾಗಿ ನಿಮಗೆ ಪದೇ ಪದೇ ತಲೆನೋವು ಅಂತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಬರ್ತಕ್ಕಂಥ ತಲೆನೋವು ಯಾವ ಬಗೆಯ ತಲೆನೋವು ಅನ್ನೋದನ್ನು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ನಾನ್ ಇನ್ವೆನ್ಸಿವ್ ಮೆಥಡ್ನಲ್ಲಿ ಬಯೋಸ್ಟಿಮ್ಯುಲೇಷನ್ ಲೇಸರ್ನಲ್ಲಿ ಅತ್ಯಮೂಲ್ಯವಾದಂಥ ಒಂದು ಒಳ್ಳೆಯ ಚಿಕಿತ್ಸೆ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೇ, ಔಷಧಿ ಮಾತ್ರೆಗಳನ್ನು ಇಲ್ಲದೇ ಕೆಲವು ದಿನಗಳಲ್ಲಿ ನಿಮ್ಮ ಏನು ತಲೆನೋವು ಬರ್ತಾ ಇದೆ, ಯಾವ ಕಾರಣಕ್ಕೆ ಬರ್ತಿದೆ ಎನ್ನುವ ರೂಟ್ ಕಾಸನ್ನು ಕಂಡುಹಿಡಿದು ಅದಕ್ಕೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆಯನ್ನು ನೀಡ್ತಾ ಹೋಗ್ತೀವಿ. ಖಂಡಿತ ನಿಮಗೆ ಒಂದು ನಾನ್ ಇನ್ವೆನ್ಸಿವ್ ಮೆಥಡ್ನಲ್ಲಿ ಚಿಕಿತ್ಸೆ ಅಂತಕ್ಕಂಥದ್ದು ಸಿಗುತ್ತೆ, ಪರ್ಮನೆಂಟಾಗಿ ಸಿಗುತ್ತೆ. ಪುನಃ ಬರ್ತಕ್ಕಂಥ ಎಲ್ಲ ತಲೆನೋವುಗಳಲ್ಲ, ಕೆಲವು ತಲೆನೋವುಗಳನ್ನು ನಾವು ಸಂಪೂರ್ಣವಾಗಿ ವಾಸಿ ಮಾಡಬಹುದು. ಅದನ್ನು ನಿಮಗೆ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಹಾಗೆ ಅದಕ್ಕೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಮೂಲಕವಾಗಿ ಸರಿ ಮಾಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ www.mindbodycoldlaser.com ಅನ್ನು ಭೇಟಿ ಮಾಡಿ. ಅಲ್ಲಿ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ. ಫೋನ್ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮಲ್ಲಿರುವ ಸಮಸ್ಯೆಗಳನ್ನು ನೇರವಾಗಿ ನಮ್ಮನ್ನು ಭೇಟಿ ಮಾಡಿ ತಿಳ್ಕೊಳ್ಬಹುದು. ಹಾಗೆ ಅದಕ್ಕೆ ಯಾವ ರೀತಿಯ ಬಯೋಸ್ಟಿಮ್ಯುಲೇಷನ್ ಲೇಸರಲ್ಲಿ ಚಿಕಿತ್ಸೆ ಸಿಗುತ್ತೆ ನಿಮಗೆ, ಹಾಗೆ ಎಷ್ಟು % ಅದು ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲ ಮಾಹಿತಿಯನ್ನು ಕೂಡ ನಮ್ಮ ವೆಬ್ಸೈಟಲ್ಲೂ ಸಿಗುತ್ತೆ. ಹಾಗೆ ನಮ್ಮನ್ನು ನೇರವಾಗಿ ಭೇಟಿ ಮಾಡೋದ್ರಿಂದನೂ ನಿಮಗೆ ಸಿಗುತ್ತೆ. ನಮಸ್ತೆ.